ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಪ್ರಹ್ಲಾದ ಮತ್ತು ಬ್ರಾಹ್ಮಣನ ನಡುವೆ ನಡೆದ ಅಜಗರ ವ್ರತದ ಸಂವಾದ. ಯುಧಿಷ್ಠಿರನು ಹೇಗೆ ನಡೆದುಕೊಂಡರೆ ನಿಶ್ಚಿಂತನಾಗಿದ್ದು ಸದ್ಗತಿಯನ್ನು ಪಡೆಯಬಹುದು ಎಂದು ಕೇಳಿದಾಗ ಭೀಷ್ಮರು, ಹಿಂದೆ ಪ್ರಹ್ಲಾದನು ಒಬ್ಬ ನಿಶ್ಚಿಂತನಾಗಿದ್ದ ಬ್ರಾಹ್ಮಣನನ್ನು ನೋಡಿ ಅವನು ಹೇಗೆ ನಿಶ್ಚಿಂತನಾಗಿದ್ದನೆಂದು ಕೇಳಲು ಅವನು, ಪ್ರಾಣಿಗಳು ಯಾರ ಮಾತನ್ನು ಕೇಳದೆ ಅನಿಮಿತ್ತವಾಗಿ ಹುಟ್ಟುತ್ತದೆ, ಬೆಳೆಯುತ್ತವೆ, ನಶಿಸುತ್ತವೆ. ಆದ್ದರಿಂದ ಅದನ್ನು ನೋಡಿ ನಾನು ಸಂತೋಷ ಪಡುವುದಿಲ್ಲ, ಹಾಗೆ ವ್ಯಥೆಪಡುವುದೂ ಇಲ್ಲ. ಪ್ರತಿಯೊಂದು ಅದರದರ ಸ್ವಭಾವವನ್ನು ಅನುಸರಿಸಿ ನಡೆಯುತ್ತದೆ. ಸೇರಿದವು ಅಗಲಬೇಕು, ಕೂಡಿದ್ದು ಕರಗಬೇಕು. ಆದ್ದರಿಂದ ನಾನು ಯಾವುದಕ್ಕೂ ಮನಸ್ಸಿಗೆ ಕೊರತೆ ಹತ್ತಿಸಿಕೊಳ್ಳುವುದಿಲ್ಲ. ದೊಡ್ಡದು ಚಿಕ್ಕದು, ಸ್ಥಾವರ ಜಂಗಮ, ಕೇಚರ ಜಲಚರ ಎಲ್ಲಕ್ಕೂ ಮೃತ್ಯುವುಂಟು. ಆಕಾಶದಿಂದ ಮಹಾ ನಕ್ಷತ್ರಗಳೇ ಬಿದ್ದು ಹೋಗುತ್ತವೆ. ಹೀಗೆ ಮೃತ್ಯುವಶವಾಗುವುದು ಪ್ರಾಣಿಗಳೆಲ್ಲಕ್ಕೂ ಸರ್ವಸಾಮಾನ್ಯವಾಗಿರುವ ಸ್ವಭಾವವೆಂದರಿತು ನಾನು ನಿಶ್ಚಿಂತೆಯಾಗಿ ನಿದ್ರೆ ಹೋಗುತ್ತೇನೆ. ತಾನೇ ಅಕಸ್ಮಾತಾಗಿ ಆಹಾರ ದೊರೆತರೆ ಎಷ್ಟೇ ಹೆಚ್ಚಾಗಿರಲಿ ತಿಂದು ಬಿಡುತ್ತೇನೆ. ಏನೂ ದೊರೆಯಲಿಲ್ಲವೇ ಎಷ್ಟು ದಿನವಾದರೂ ಹಾಗೆಯೇ ಬಿದ್ದಿರುತ್ತೇನೆ. ರುಚಿಯಾದ ಯಥೇಚ್ಛವಾದ ಆಹಾರ ದೊರಕುವುದುಂಟು, ಏನೂ ಇಲ್ಲದೆ ಇರುವುದುಂಟು. ಅಕ್ಕಿಯೋ ನುಚ್ಚೋ, ಹಿಂಡಿಯೋ ಮಾಂಸವೋ ಸ್ವಲ್ಪ ದೊರಕುವುದುಂಟು. ಏನು ಸಿಕ್ಕಿದರೆ ಅದನ್ನು ತಿನ್ನುತ್ತೇನೆ. ಮಂಚದ ಮೇಲೆ ಮಲಗುವುದುಂಟು, ನೆಲದ ಮೇಲೆ ಮಲಗುವುದುಂಟು, ಹಾಗೆ ಉಪ್ಪರಿಗೆಯ ಮೇಲೂ ಮಲಗುವುದುಂಟು. ನಾರು ಬಟ್ಟೆಯೋ, ಸೆಣಬಿನ ಬಟ್ಟೆಯೋ, ಚರ್ಮವೋ, ಬೆಲೆಯುಳ್ಳ ಪಠ್ಯೆಯ ವಸ್ತ್ರವೋ ಏನು ಸಿಕ್ಕಿದರೆ ಅದನ್ನು ಉಡುತ್ತೇನೆ. ಧರ್ಮವಾಗಿ ತಾನಾಗಿ ದೊರೆತ ಭೋಗ್ಯ ವಸ್ತುಗಳನ್ನು ಬೇಡವೆನ್ನುವುದಿಲ್ಲ, ದೊರೆಯದಿರುವುದನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಹೀಗೆ ನಾನು ಅಜಗರ ವ್ರತವನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ. ರಾಗದ್ವೇಷಗಳನ್ನು, ಬಯಲೋಭಗಳನ್ನು, ಚಿಂತೆ ಮೋಹಗಳನ್ನು ಬಿಟ್ಟು ಈ ಅಜಗರ ವ್ರತವನ್ನು ಆಚರಿಸುವ ಮಹಾತ್ಮರು ನಿಶ್ಚಿಂತೆಯಾಗಿಯೂ ಸುಖವಾಗಿಯೂ ಇರಬಲ್ಲರು ಎಂದು ಭೀಷ್ಮರು ತಿಳಿಸಿದರು. ಆಗ ಯುಧಿಷ್ಠಿರನು, ತಾತ, ಮನುಷ್ಯನಿಗೆ ಯಾವುದು ಮುಖ್ಯ ಅವಲಂಬನ, ಕರ್ಮವೇ, ಐಶ್ವರ್ಯವೇ, ವಿವೇಕವೇ ಎಂದು ಕೇಳಿದಾಗ ಭೀಷ್ಮರು, ಪ್ರಜ್ಞೆ ಅಥವಾ ವಿವೇಕವೇ ಶ್ರೇಷ್ಠವಾದ ಅವಲಂಬನ. ಆದ್ದರಿಂದಲೇ ಪರಮಲಾಭ. ಈ ವಿಚಾರದಲ್ಲಿ ಇಂದ್ರನು ಕಾಶ್ಯಪನಿಗೆ ಹೇಳಿದ್ದನ್ನು ಹೇಳುತ್ತೇನೆ ಎಂದು ವಿವರಿಸಿದರು. ಹಿಂದೆ ಕಾಶ್ಯಪನೆಂಬ ಋಷಿಪುತ್ರನ ಮೇಲೆ ಐಶ್ವರ್ಯವಂತನಾದ ಒಬ್ಬ ವೈಶ್ಯನ ರಥವು ಹರಿದು ಅವನನ್ನು ಬೀಳಿಸಿತು. ಆಗ ಅವನು ತುಂಬ ಸಂಕಟಪಡುತ್ತಾ, ಈ ಬಡ ಜೀವಿಯಿಂದ ಆಗಬೇಕಾದ್ದೇನು, ನಾನು ಇಲ್ಲಿಯೇ ಸಾಯುತ್ತೇನೆ ಎಂದು ಗೋಳಿಡುತ್ತಾ ಬಿದ್ದುಕೊಂಡಿದ್ದನು. ಆಗ ಇಂದ್ರನು ಒಂದು ನರಿಯ ರೂಪದಲ್ಲಿ ಬಂದು ಅವನಿಗೆ ಹೀಗೆ ಹೇಳಿದನು, ಅಯ್ಯ, ಎಲ್ಲರೂ ಮನುಷ್ಯರಾಗಿ ಹುಟ್ಟಬೇಕೆನ್ನುತ್ತಾರೆ. ನೀನು ಮನುಷ್ಯ, ಬ್ರಾಹ್ಮಣ, ಶ್ರೋತ್ರಿಯ ಇಂಥ ಜನ್ಮವನ್ನು ಪಡೆದು ಸಾಯುತ್ತಾರೇನಯ್ಯ. ಏನಿದ್ದರೆ ಅದರಲ್ಲಿ ಅಭಿಮಾನ ಹುಟ್ಟುತ್ತದೆ ಎಂದು ಶ್ರುತಿ ಸಾರುತ್ತದೆ. ಹೀಗಿರುವಾಗ ನೋಡಿದರೆ ಸಂತೋಷವಾಗುವ ನಿನ್ನ ರೂಪಿನಲ್ಲಿ ನಿನಗೆ ಅಭಿಮಾನವೇ ಇಲ್ಲವಲ್ಲ. ಆಹಾ, ಹೀಗೆ ಕೈಗಳಿರುವವರು ಏನು ಪುಣ್ಯವಂತರು. ನಿನಗೆ ಹಣದ ಮೇಲೆ ಹೇಗೆ ಆಸೆಯೋ ನಮಗೆ ಹಾಗೆ ಕೈಗಳ ಮೇಲೆ ಆಸೆ. ಕೈಗಳನ್ನು ಪಡೆಯುವುದಕ್ಕಿಂತ ಹೆಚ್ಚಿನ ಲಾಭ ಉಂಟೆ. ನಮಗೆ ಕೈಗಳಿಲ್ಲದಿರುವುದರಿಂದಲೇ ನಾವು ಮುಳ್ಳು ಚುಚ್ಚಿಕೊಂಡರೆ ಅದನ್ನು ತೆಗೆದುಕೊಳ್ಳಲಾರೆವು. ಬ್ರಾಹ್ಮಣ, ಮೈಯನ್ನು ಕಡಿಯುವ ಪ್ರಾಣಿಗಳನ್ನು ಹೊಡೆದು ಓಡಿಸಲಾರೆವು. ಯಾರಿಗೆ ಕೈಗಳು, ದೇವರು ಕೊಟ್ಟ 10 ಬೆರಳುಗಳು ಇವೆಯೋ ಅವರು
ಮೈಗೆ ಅಂಟಿದ ಕ್ರಿಮಿಗಳನ್ನು ಕಿತ್ತು ಹಾಕಿಕೊಳ್ಳಬಹುದು. ಕಚ್ಚುವ ಹುಳು ಹಪ್ಪಟೆಗಳನ್ನು ಉಜ್ಜಿ ಹಾಕಬಹುದು. ಚಳಿ, ಮಳೆ, ಬಿಸಿಲುಗಳಿಂದ ರಕ್ಷಣೆಯನ್ನು ಕಲ್ಪಿಸಿಕೊಳ್ಳಬಹುದು. ಬಟ್ಟೆ, ಬರೆ, ಊಟ, ತಿಂಡಿ, ಹಾಸಿಗೆ, ಹೊದಿಕೆಗಳಿಂದ ಸುಖ ಪಡಬಹುದು. ದನ ಕರುಗಳನ್ನು ಇಟ್ಟುಕೊಂಡು ಹಾಲು ಕರೆದುಕೊಳ್ಳಬಹುದು. ಅಲ್ಪವಾದ ಪ್ರಾಣಿಗಳು ಬಾಯಿಯಿಲ್ಲದೆ ಕೈಯಿಲ್ಲದೆ ಕಿರುಕುಳ ಪಡುತ್ತವೆ. ನೀನು ಅಂಥವನೇ. ಪುಣ್ಯದಿಂದ ನೀನು ನರಿಯಲ್ಲ, ಕ್ರಿಮಿಯಲ್ಲ, ಇಲಿಯಲ್ಲ, ಯಾವ ಪಾಪಿ ಜನ್ಮದಲ್ಲಿಯೂ ಹುಟ್ಟಲಿಲ್ಲ. ಇಷ್ಟರ ಮಟ್ಟಿಗೆ ಇದೆಯಲ್ಲ ಎಂದೇ ಸಂತೋಷಪಟ್ಟುಕೊಳ್ಳಬೇಕಾದ್ದು ನ್ಯಾಯ. ಕಶ್ಯಪ, ಈ ಚಿಘಟ ನನ್ನನ್ನು ಕಿತ್ತು ತಿನ್ನುತ್ತಿದೆ. ಕೈಯಿಲ್ಲದ್ದರಿಂದ ಅದನ್ನು ಕಿತ್ತು ಹಾಕಲಾರೆ. ನನ್ನ ಅವಸ್ಥೆ ಹೀಗಿದೆ. ಸತ್ತು ಈ ಸಂಕಟದಿಂದ ಪಾರಾಗೋಣವೆಂದರೆ ನರಿಯ ಜನ್ಮಕ್ಕಿಂತಲೂ ಇನ್ನು ಕೀಳು ಜನ್ಮವೆಲ್ಲಿ ಬರುತ್ತದೆಯೋ ಎಂದು ಪಾಪಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮನಸ್ಸು ಕೊಡಲಾರೆ. ಕೆಲವರು ಸುಖದಲ್ಲಿಯೇ ಹುಟ್ಟುತ್ತಾರೆ, ಆದರೆ ಸುಖವೇ ಕೊನೆಯವರೆಗೆ ಇರುವುದಿಲ್ಲ. ಸುಖಕ್ಕೆ ಕೊನೆಯಲ್ಲಿ ಮನುಷ್ಯ ಐಶ್ವರ್ಯವಂತನಾದರೆ ಆಮೇಲೆ ರಾಜನಾಗಬೇಕೆನ್ನುತ್ತಾನೆ. ರಾಜನಾದರೆ ದೇವತೆಯಾಗಬೇಕೆನ್ನುತ್ತಾನೆ. ದೇವತೆಯಾದರೆ ದೇವೇಂದ್ರನಾಗಬೇಕೆನ್ನುತ್ತಾನೆ. ಅಲ್ಲಿಗೂ ತೃಪ್ತಿ ಬರುವುದಿಲ್ಲ. ಇಷ್ಟಪಟ್ಟದ್ದು ದೊರಕಿದರೆ ಆಸೆ ಶಾಂತವಾಗುತ್ತದೆಯೇ? ಸೌದೆ ಒಟ್ಟಿದಷ್ಟು ಬೆಂಕಿ ಉರಿಯುವುದು ಹೆಚ್ಚಾಗುತ್ತದೆ. ನೀನೇನೋ ದುಃಖದಲ್ಲಿರುವೆ, ಆದರೆ ನಿನಗೆ ಸುಖವೂ ಇದೆ. ಎರಡೂ ಇರುವಾಗ ಏಕೆ ಕೊರಗಬೇಕು? ಎಷ್ಟೋ ಜನಗಳಿಗೆ ಕೈಯೆಲ್ಲ ಇದ್ದು ಸೇದಿ ಹೋಗಿರುವುದುಂಟು, ನಾನಾ ರೋಗಗಳಿರುವುದುಂಟು. ನಿನಗೆ ಯಾವ ಅಂಗವೂ ಊನವಿಲ್ಲ, ಆರೋಗ್ಯದಿಂದಿರುವೆ. ಲೋಕದಲ್ಲಿ ಮರ್ಯಾದೆ ಇದೆ. ಆದ್ದರಿಂದ ಎದ್ದು ನಿನ್ನ ಧರ್ಮವನ್ನು ನೀನು ಆಚರಿಸು. ಯಾರೊಡನೆಯೂ ಸ್ಪರ್ಧೆ ಬೇಡ. ನಾನು ಹಿಂದಿನ ಜನ್ಮದಲ್ಲಿ ತರ್ಕ ಪಂಡಿತನಾಗಿದ್ದು ನಾಸ್ತಿಕನಾಗಿ ಅತಿಮಾತಿನವನಾಗಿ ಎಲ್ಲವನ್ನೂ ಶಂಕಿಸುತ್ತ ಮೂರ್ಖನಾಗಿದ್ದೆ. ಅದರ ಫಲ ಈ ನರಿಯ ಜನ್ಮ ಬಂದಿದೆ. ಮತ್ತೆಂದಾದರೂ ನನಗೆ ಮನುಷ್ಯ ಜನ್ಮ ಬಂದಿದೆಂದರೆ ಖಂಡಿತವಾಗಿಯೂ ಯಜ್ಞ, ದಾನ, ತಪಸ್ಸುಗಳಲ್ಲಿ ನಿರತನಾಗಿರುತ್ತ ತಿಳಿಯಬೇಕಾದ್ದನ್ನು ತಿಳಿದು ಬಿಡಬೇಕಾದ್ದನ್ನು ಬಿಟ್ಟು ಇರುತ್ತೇನೆ ಎಂದು ಹೇಳಿದಾಗ ಕಾಶ್ಯಪನಿಗೆ ಆಶ್ಚರ್ಯವಾಯಿತು. ಈ ನರಿಗೆ ಇಷ್ಟು ಬುದ್ಧಿಯೇ, ಇಷ್ಟು ಕೌಶಲ್ಯವೇ ಎಂದು ಜ್ಞಾನ ದೃಷ್ಟಿಯಿಂದ ನೋಡಲು ಅದು ಇಂದ್ರನೆಂದು ಗೊತ್ತಾಯಿತು. ಕೂಡಲೇ ಎದ್ದು ಅವನಿಗೆ ಗೌರವ ತೋರಿಸಿ ಅವನ ಅನುಮತಿಯಿಂದ ಮನೆಗೆ ಹೋದನು. ಯುಧಿಷ್ಠಿರನು ಯಜ್ಞ, ದಾನ, ತಪಸ್ಸು, ಗುರು ಶುಶ್ರೂಷೆ ಇವುಗಳಿಗೆ ಫಲವುಂಟೆ ಎಂದು ಕೇಳಿದನು. ಆಗ ಭೀಷ್ಮರು ಶ್ರದ್ಧಾಭಕ್ತಿಯುಳ್ಳವರು, ದಾಂತರು, ಸಾತ್ವಿಕರೂ ಆಗಿ ಸತ್ಕರ್ಮಗಳನ್ನು ಆಚರಿಸಿದರೆ ಅವರು ಒಂದು ಶುಭದಿಂದ ಇನ್ನೊಂದು ಶುಭಕ್ಕೂ, ಒಂದು ಸುಖದಿಂದ ಇನ್ನೊಂದು ಸುಖಕ್ಕೂ, ಒಂದು ಸ್ವರ್ಗದಿಂದ ಇನ್ನೊಂದು ಸ್ವರ್ಗಕ್ಕೂ ಹೋಗುವರು. ಕರ್ಮವು ಮನುಷ್ಯನನ್ನು ಅವನ ನೆರಳಿನಂತೆ ಎಡೆಬಿಡದೆ ಅನುಸರಿಸುತ್ತಾ, ಎದ್ದರೆ ಏಳುತ್ತಾ, ಕೂತರೆ ಕೂರುತ್ತಾ, ಓಡಿದರೆ ಓಡುತ್ತಾ, ಮಲಗಿದರೆ ಮಲಗಿರುತ್ತಾ ಇರುತ್ತದೆ. ಅದರ ಕಾಲ ಬಂದಾಗ ಯಾರ ಪ್ರೇರಣೆಯೂ ಇಲ್ಲದೆ ಮರಗಳು ಹೂವು ಹಣ್ಣುಗಳನ್ನು ಬಿಡುವಂತೆ ಫಲ ಕೊಡುತ್ತದೆ. 1000 ಹಸುಗಳಿದ್ದರೂ ಒಂದು ಕರು ತನ್ನ ತಾಯಿಯನ್ನು ಗುರುತಿಸುವಂತೆ ಅವರವರ ಕರ್ಮ ಅವರನ್ನು ಬೆಂಬಿಡದೆ ಹಿಡಿಯುತ್ತದೆ. ಬಟ್ಟೆ ಒಗೆದರೆ ಕೊಳೆ ಹೋಗುವಂತೆ ಸತ್ಕರ್ಮಗಳಿಂದ ಪಾಪ ತೊಳೆದು ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ಧರ್ಮರಾಜನಿಗೆ ಭೀಷ್ಮರು ವಿವರಿಸಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.